ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕಲಬುರಗಿಗೆ ಹೋಗ್ತಾ ಇದ್ದೀನಿ. ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ಸೊ ಯಾರಿಗೆ ಚಾನ್ಸ್ ಜಾಸ್ತಿ ಇದೆ? ನಾಗರಾಜ್ ಯಾದವ್ ಅವರೇ? ಖಂಡಿತವಾಗ್ಲೂ ಕೂಡ ನೋಡಿ, ಇದು ಲಾಸ್ಟ್ ಟೈಮ್ ಮಾರ್ಜಿನ್ ಹೇಳಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಟೈಮ್ ಇಲ್ಲ. ಕಾಂಗ್ರೆಸ್ಸೇ ಗೆಲ್ಲದು. ಮಿನಿಮಮ್ ಒಂದು 2 ಲಕ್ಷ ಲೀಡಲ್ ಗೆಲ್ತಾರೆ. 2 ಲಕ್ಷ ಲೀಡಲ್. ಅಶ್ವಥ್ ನಾರಾಯಣ ಅವರೇ? ಇಲ್ಲ ಸರ್, ನೋಡಿ ಅಲ್ಲಿ ಮೇ 4 ಒಂದು ಘಟನೆ ನಡೀತು ಎಲೆಕ್ಷನ್ಗಿಂತ ಮುಂಚೆ. ಒಬ್ಬ ಸರ್ ಅಲ್ಲಿ 100% ಉಮೇಶ್ ಜಾಧವ್ 100ಕ್ಕೆ 100 ಗೆದ್ದು ಬರ್ತಾರೆ ಸರ್. 100ಕ್ಕೆ 100 ಗೆದ್ದು ಬರ್ತಾರೆ ಸರ್. ಎಷ್ಟು ಮಾರ್ಜಿನ್ ಅಲ್ಲಿ ಈ ಸಲ ಲಾಸ್ಟ್ ಟೈಮ್ ಗಿಂತಲೂ ಜಾಸ್ತಿ ಓಟ್ ಬರುತ್ತೆ. ಬಿಕಾಸ್ ಲಿಂಗಾಯಟ್ಸ್ ಅಂಡ್ ಕುರುಬಾ ಕನ್ಸಾಲ್ಟೇಟ್ ಆಯ್ತು. ಅಲ್ಲಿ ಒಂದು ಘಟನೆ ನಡೀತು. ಗಂಗಾಧರ್ ಮೂರ್ತಿ ಅವರು? ಇಲ್ಲ, ಒಂದು ನಿಮಗೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತ ಅಂದ್ಮೇಲೆ ಅವ್ರ ಅಳಿನ ನಿಲ್ಸಿ ಗೆಲ್ಸಕ್ಕಾಗತ್ತಾ? ಮಿನಿಮಮ್ ಅಂದ್ರೂ ವ್ಯಾಲಿಡ್ ಪಾಯಿಂಟ್ ಅಂತ ಹೇಳಿದೆ ನಾನು. ಕಲಬುರಗಿಯಲ್ಲಿ ನೆಕ್ ಟು ನೆಕ್ ಫೈಟ್ ಉಂಟು. ಎನಿಬಡಿ ಬೆನ್ ಬಟ್ ಮಾರ್ಜಿನ್ ಮಾಡ್ತಿರಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಮಾರ್ಜಿನ್ ಆಲ್ವೇಸ್ more than 50,000. 50,000. Neck to neck fight. Neck to neck fight. Anybody can win. ನೆಕ್ಸ್ಟ್ ಶಿವಮೊಗ್ಗಕ್ಕೆ ಹೋಗ್ಬಿಡೋಣ ಅಲ್ವಾ? BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ KS ಈಶ್ವರಪ್ಪನವ್ರ ಕಥೆ ಏನಿಲ್ಲಿದು? ನಾಗರಾಜ್ ಯಾದವ್ ಅವರೇ? ಖಂಡಿತವಾಗ್ಲೂ ಕೂಡ ಭಿನ್ನಮತ ಇದೆಯಲ್ಲ ಬಿಜೆಪಿಯಲ್ಲಿ. ಈ ಸಲ ಬಿಜೆಪಿ ಒಡೆದ ಮನೆ ಆಗಿದೆ. ಖಂಡಿತವಾಗ್ಲೂ ಕೂಡ ಟಫ್ ಫೈಟ್ ಆಗ್ತದೆ. ಬೈ ಥಿನ್ ಮಾರ್ಜಿನ್ ವಿ ವಿಲ್ ವಿನ್ ದ ಸೀಟ್. ಬಿಗ್ ಮಾರ್ಜಿನ್ ಸ್ಮಾಲ್ ಮಾರ್ಜಿನ್? ವಿತ್ ಥಿನ್ ಮಾರ್ಜಿನ್ ವಿ ವಿಲ್ ವಿನ್ ದ ಸೀಟ್. ಥಿನ್ ಮಾರ್ಜಿನ್. ಎಸ್ ಅಶ್ವಥ್ ನಾರಾಯಣ ಅವರೇ? ಸರ್ ಅಲ್ಲಿ ರಾಘವೇಂದ್ರ ಮಾಡಿರೋ ಕೆಲಸ ಇದೆಯಲ್ಲ ಸರ್, ಕೆಲಸನೇ ಅವ್ರಿಗೆ ಮಾನದಂಡ ಸರ್. ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದಾರೆ. 100ಕ್ಕೆ 100 ರಾಘವೇಂದ್ರ. ಲಾಸ್ಟ್ ಟೈಮ್ ಜಾಸ್ತಿ ಕಡಿಮೆ ಆಗುತ್ತೆ? ಇಲ್ಲ, ಮಾರ್ಜಿನ್ ಲಾಸ್ಟ್ ಟೈಮ್ ಜಾಸ್ತಿ ಓಟ್. ಅಲ್ಲಿ ಮಾತ್ರ ಕೆಲಸ ಹೆಂಗ್ ಮ್ಯಾಟರ್ ಆಗ್ತದೆ ಸರ್? ಮೋದಿ ಅವ್ರು ಮ್ಯಾಟರ್ ಆಗಲ್ವಾ ಅಲ್ಲಿ 3 ಕ್ಷೇತ್ರದಲ್ಲಿ ನಾವು ಪ್ರಬಲರಿದ್ದೀವಿ. ಒಂದು MLA ಇದೀವಿ, ಬೆಂಗಳೂರು ಶಿವಮೊಗ್ಗ ಗ್ರಾಮಾಂತರ MLA ಇದೀವಿ. ಭದ್ರಾವತಿ ಇಲ್ಲಿ ಸ್ಟ್ರಾಂಗ್ ಇದೀವಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ. ಹಾಗಾಗಿ ನಮ್ಮ ಏನು JDS ಮತ 2.5 ಲಕ್ಷ ಏನು ಓಟಿದೆ ಅದು ರಾಘವೇಂದ್ರ ಅವ್ರಿಗೆ ಶಿಫ್ಟ್ ಆಗುತ್ತೆ. 100% ರಾಘವೇಂದ್ರ ಅವ್ರು ಗೆಲ್ತಾರೆ. ಮಾರ್ಜಿನ್ ದೊಡ್ಡದಾಗುತ್ತಾ? 1 ಲಕ್ಷದೊಳಗಡೆ. ಶಂಕರ್ ಶೆಟ್ಟಿ ಸರ್? ಅಲ್ಲಿ ಗ್ಯಾರಂಟಿ ಕನ್ಫರ್ಮ್ ಆಗಿ ಹೇಳ್ತೇನೆ, ಬಿಜೆಪಿ ವಿನ್ ಆಗ್ತದೆ ವಿತ್ ಕಂಫರ್ಟೇಬಲ್ ಮಾರ್ಜಿನ್ ಮೋರ್ ದನ್ 2 lakhs. ಓಕೆ, ನೆಕ್ಸ್ಟ್ ಹಾವೇರಿಗೆ ಹೋಗ್ಬಿಡೋಣ. ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ್ ಸ್ವಾಮಿ ಗಡ್ದೇವರಿ ಮಠ. ಇಷ್ಟು ಪಾಯಿಂಟ್ ಹೇಳ್ಬಿಡ್ತೀನಿ. ತುಮಕೂರದ್ದು ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ, ಬಳ್ಳಾರಿ ಶ್ರೀರಾಮುಲು ವರ್ಸಸ್ ತುಕಾರಾಮ್. ಸೊ ಈ 3 ಕ್ಷೇತ್ರಗಳಿದಾವೆ, 10ರಲ್ಲಿ ಇಟ್ಟಿದ್ವಿ. ಸೊ ಮೊದಲನೇದಾಗಿ ಹಾವೇರಿದ ಅಶ್ವಥ್ ನಾರಾಯಣ ಅವರೇ? ಸರ್ ಬಸವರಾಜ ಬೊಮ್ಮಾಯಿ ಮಾರ್ಜಿನ್ 5 ದೇಶದ 5 ಜನ ಮುಖ್ಯಮಂತ್ರಿಗಳು, ಅದರಲ್ಲಿ 3 ಜನ ಕರ್ನಾಟಕದಲ್ಲಿ, ಬೊಮ್ಮಾಯಿ ಒಬ್ಬರು. ಮಾರ್ಜಿನ್ ಉದಾಸಿ ಅವ್ರು ಲಾಸ್ಟ್ ಟೈಮ್ ಎಷ್ಟು ನೋಡೋದು ನನಗೆ ಐಡಿಯಾ ಇಲ್ಲ. ನನಗೆ ಗೆಲ್ತಾರೆ ಸರ್ 1.5 ಲಕ್ಷದ ಮೇಲೆ. ಅವರ ಸ್ವಂತ ಕ್ಷೇತ್ರ ಅದು. ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕ್ಷೇತ್ರ. ಮತ್ತೆ ಆ ಜಿಲ್ಲೆಯ ಪ್ರಭಾವಿ ನಾಯಕರು ಉದಾಸಿ ಅವರು ನನ್ನ ಗುರುಗಳು ಅಂತ ಹೇಳ್ಕೊಂಡಿದ್ದಾರೆ ಜಾಗ. ಬಸವರಾಜ ಬೊಮ್ಮಾಯಿ ಅವರು ಬಹಳ ಮಾರ್ಜಿನಲ್. ಶಂಕರ್ ಶೆಟ್ಟಿ ಸರ್? ನೋಡಿ, ಈ ಕ್ಷೇತ್ರ ಬಾರಿ ಕುತೂಹಲ ಯಾಕೆ ಗೊತ್ತಾ? ಎಲ್ಲದರಲ್ಲೂ ನನ್ನ ಲೆಕ್ಕಲ್ಲಿ ಹಾವೇರಿಯಲ್ಲಿ ಇವ್ರು ಗೆಲ್ತಾರೆ, ಗ್ಯಾರಂಟಿ ಗೆಲ್ತಾರೆ ಮೊಬ್ಬವರು. ಬಳ್ಳಾರಿಯಲ್ಲಿ ಫೈಟ್ ಉಂಟು. ಈ 2 ಕ್ಷೇತ್ರದಲ್ಲಿ ಇವರು ಗೆದ್ರೆ, ತುಕಾರಾಮ್ ಅಂಡ್ ಸಿಟ್ಟಿಂಗ್ MLA ಗೆದ್ರೆ, ಇನ್ನೊಂದ್ಸಲ 2 ಕ್ಷೇತ್ರ ಬೈ ಎಲೆಕ್ಷನ್ MLAಗೆ. ತುಮಕೂರು ಸೋಮಣ್ಣ ಅವರದು? ತುಮಕೂರು ಸೋಮಣ್ಣದಲ್ಲಿ ಸೋಮಣ್ಣ ಗೆಲ್ತಾರೆ ಅಕಾರ್ಡಿಂಗ್ ಟು ಮಿ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಗೆಲ್ತಾರೆ. ತುಕಾರಾಮ್ ಇದು ಫೈಟ್. ಬಳ್ಳಾರಿ ಫೈಟ್ ಇದೆ. ಹಾವೇರಿಯಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಗಡದೇವರ ಮಠ ಗೆಲ್ತಾರೆ. ತುಮಕೂರಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ. ಬಳ್ಳಾರಿಯಲ್ಲಿ 100% ಗೆಲ್ತೇವೆ. ಇಲ್ಲ ಸರ್, ತುಮಕೂರು ಸೋಮಣ್ಣ 100ಕ್ಕೆ 100 ಗೆಲ್ತಾರೆ. ಬಳ್ಳಾರಿ ಶ್ರೀರಾಮುಲು ಗೆಲ್ತಾರೆ. ತುಮಕೂರು 100ಕ್ಕೆ 100 ಗೆಲ್ತೀವಿ, ಅದಲ್ಲೇ ನೋ ಡೌಟ್. ಬಳ್ಳಾರಿ ತುಮಕೂರು ಯಾಕೆ ಗೆಲ್ತೀವಿ ಅಂದ್ರೆ JDS ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.